ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್ ಈಗ ನಾನು ಒಂದು ತಿಂಡಿ ಮಾಡ್ತಾ ಇದ್ದೀನಿ. ಬಿಸಿಲು ಹೊತ್ತಿಂದು ತಣ್ಣಗಾಗುತ್ತೆ ಆ ಥರ ಇವತ್ತು ಮೊಸರಿನಲ್ಲಿ ಒಂದು ತಿಂಡಿ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ ಏನು ತಿಂಡಿ ಮಾಡ್ತಾ ಇದ್ದೀನಿ ನಾನು ಇವತ್ತು ಅಂತ. ನೋಡ್ರಿ ಫ್ರೆಂಡ್, ನಾನು ತಿಂಡಿಗೋಸ್ಕರ ಇವತ್ತು ಬುತ್ತಿ ಮಾಡ್ಬೇಕಂತ, ಅಂದರೆ ಬಿಳಿ ಬುತ್ತಿ ಅಂತ ಅನ್ನ ರೈಸ್ ಮಾಡಿ ಸ್ವಲ್ಪ ಇದು ಅನ್ನ ಅಂದರೆ ಅಷ್ಟು ಸ್ವಲ್ಪ ಮುದ್ದೆ ಥರ ಮಾಡ್ಕೊಳ್ತಾರೆ, ಅದಕ್ಕೆ ನಾನು ಬುತ್ತಿ ಮಾಡ್ತಾಯಿದ್ದೀನಿ. ಬುತ್ತಿ ತಿನ್ನಬೇಕಂತ. ನೋಡಿ ಫ್ರೆಂಡ್ಸ್, ಇದರಲ್ಲಿ ನಾನು ಇದು ಬೋಳು ಮೆಣಸಿನ್ಕಾಯಿ ಅಂತ ನಾವು ಬಟ್ಲೆ ಮಿರ್ಚಿ ಅಂತೀವಿ, ಅದು ಶುಂಠಿ ಆಮೇಲೆ ಕೊತ್ತಂಬರಿ ಏಲಕ್ಕಿ ಒಂದೆರಡು ಬೆಳ್ಳುಳ್ಳಿ ಎಲ್ಲ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ಒಂದಿಷ್ಟು ಪೇಸ್ಟು ನೋಡಿ, ಒಂದು ಅರ್ಧ ಲೀಟ್ರಷ್ಟು ಮೊಸರು ತಗೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ನಾನು ಸ್ವಲ್ಪ ಅನ್ನ ಮಾಡಲಿಕ್ಕೆ ಇಟ್ಟಿದ್ದೀನಿ. ಆ ಅನ್ನನ ಈಗ ತಗೊಳ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನನ್ನ ಅನ್ನ ರೆಡಿಯಾಗಿದೆ. ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ತಗೊಂಡು ಇದನ್ನು ಸ್ವಲ್ಪ ತಣ್ಣಗೆ ಮಾಡಲಿಕ್ಕೆ ಇಟ್ಟು ಆಮೇಲೆ ಇದರಲ್ಲಿ ನಾನು ಬುತ್ತಿ ಮಾಡ್ತೇನೆ. ನೋಡಿ ಫ್ರೆಂಡ್ಸ್, ನಾನು ಸ್ವಲ್ಪ ಅನ್ನನ ತಣ್ಣಗೆ ಮಾಡ್ಕೊಂಡು ಇವಾಗ ಇದರಲ್ಲಿರೋ ಅನ್ನನ ದೊಡ್ಡ ಪಾತ್ರೆಗೆ ಹಾಕ್ಕೊಳ್ತೀನಿ ಫ್ರೆಂಡ್. ಅಂದರೆ ನಾನು ದೊಡ್ಡ ಪಾತ್ರೆಯಲ್ಲಿ ಮಾಡಲಿಕ್ಕೆ ಈಸಿ ಆಗುತ್ತೆ, ಅದಕ್ಕೆ ದೊಡ್ಡ ಪಾತ್ರೆಯಲ್ಲಿ ನಾನು ಇದನ್ನು ಹಾಕ್ಕೊಬಿಡ್ತೀನಿ. ನೋಡಿ ಎಷ್ಟು ತಣ್ಣಗಾಗಿದೆ. ನಮ್ಮನ್ನ ತಣ್ಣಗಾಗಬೇಕು, ಇಲ್ಲಾಂದರೆ ಬಿಸಿ ಬಿಸಿ ಇದ್ದರೆ ಕೈ ಸುಡುತ್ತೆ ಫ್ರೆಂಡ್ಸ್. ಅದಕ್ಕಾಗಿ ಸ್ವಲ್ಪ ಫ್ಯಾನ್ ಹಾಕ್ಕೊಂಡು ತಣ್ಣಗೆ ಮಾಡ್ಕೊಂಡೆ ನಾನು ಅನ್ನನ. ಇದನ್ನು ಸ್ವಲ್ಪ ಇದೆಲ್ಲ ಮಿಕ್ಸು ನಾನು ಕಲಿಸ್ಕೊಳ್ತೀನಿ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ, ಮೊಸರು ಹಾಗೂ ಈ ಪೇಸ್ಟನ್ನು. ನೋಡಿಕೊಂಡು ಈ ಮೊಸರಿಗೆ ನಾನು ಇನ್ನು ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ತೀನಿ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಉಪ್ಪು ಮಾತ್ರ ನೋಡ್ಕೊಂಡು ಹಾಕ್ಕೋಬೇಕು, ಯಾಕಂದರೆ ತುಂಬ ಉಪ್ಪು ಆಗಿಬಿಟ್ರೆ ಬಾಯಲ್ಲಿ ಮಾತ್ರ ಇಡೋಕ್ಕಾಗಲ್ಲ, ಅಷ್ಟು ಇದಾಗುತ್ತೆ. ಯಾಕಂದರೆ ಅನ್ನದಲ್ಲಿ ಕೂಡ ನಾವು ಉಪ್ಪು ಹಾಕಿ ಮಾಡಿರ್ತೀವಿ. ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್. ಇದು ಬಿಸಿಲು ಹೊತ್ತಿನಲ್ಲಿ ತುಂಬ ತಂಪಾಗಿರುತ್ತೆ ಫ್ರೆಂಡ್ಸ್. ಇದು ಮಧ್ಯಾಹ್ನ ಆಗಲಿ ಬೆಳಗ್ಗೆ ಆಗಲಿ ಬಿಸಿಲು ಹೊತ್ತಲ್ಲಿ ಆರಾಮಾಗಿ ತಿನ್ಬೋದು. ನೋಡಿ ಮಾಡ್ಕೊಂಡಿದ್ದು ಬುತ್ತಿನ, ಇದಕ್ಕೆ ಬಿಳಿ ಬುತ್ತಿ ಅಂತಾರೆ. ನೋಡಿ ಈ ಥರ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್, ಈ ಥರ ಆಗಬೇಕು. ಈ ಥರ ತಗೊಂಡು ನೋಡಿ ಫ್ರೆಂಡ್ಸ್, ನಾನು ಈ ಪಾತ್ರೆಯಲ್ಲಿ ದೊಡ್ಡ ಪಾತ್ರೆಯಲ್ಲಿ ಅನ್ನ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಇದನ್ನು ನೋಡಿ ಫ್ರೆಂಡ್ಸ್ ಆ್ಯಡ್ ಮಾಡಿಕೊಂಡು ಕಲಿಸ್ಕೊಳ್ತಾ ಹೋಗಬೇಕು. ಕಲಿಸ್ಕೊಳ್ತಾ ಹೋಗಿ ನಾವು ಚೆನ್ನಾಗಿ ಬೇಕಿದ್ರೆ ಕೈಯಿಂದ ಕಿವುಚ್ಕೋಬೋದು, ಇಲ್ಲ ಅಂದರೆ ಚಮಚದಿಂದನೇ ನಾವು ಚೆನ್ನಾಗಿ ಕಲಿಸ್ಕೋಬೋದು. ನೋಡಿ ಫ್ರೆಂಡ್ಸ್, ಈ ಥರ ಹಾಕ್ಕೊಳ್ತಾ ಚೆನ್ನಾಗಿ ಕೈಯಿಂದ ಕಿವುಚಿ ಮಾಡಬೇಕು ನೋಡಿ ಫ್ರೆಂಡ್ಸ್. ಇದು ನೋಡ್ರಿ ಫ್ರೆಂಡ್, ಎಲ್ಲ ಈ ಥರ ಕಲಿಸ್ಕೊಂಡಿದ್ದೀನಿ ನಾನು ಎಲ್ಲ ಹಾಕಿ. ಈಗ ಇದನ್ನು ಉಂಡೆ ಥರ ಕಟ್ತೀನಿ. ನೋಡಿ ಫ್ರೆಂಡ್, ಯಾವ ಥರ ಕಟ್ತೀನಿ, ಎಷ್ಟು ಚೆನ್ನಾಗಿ ಉಂಡೆ ಆಗುತ್ತೆ ಅಂತ. ನೋಡ್ರಿ, ಈಗ ನಾನು ಉಂಡೆ ಥರ ಮಾಡ್ತೀನಿ. ಈ ಥರ ಉಂಡೆ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್, ಚೆನ್ನಾಗಾಗುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಉಂಡೆ ಮಾಡಿ ಇಟ್ಕೋಬೇಕು. ಈ ಥರ ತುಂಬ ದೊಡ್ಡ ಕಲಿಸ್ತೀನಿ. ಹಸಿಮೆಣಸಿನ್ಕಾಯಿ ಚಟ್ನಿ ಆಗಲಿ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್. ಇದು ಬಿಸಿಲು ಹೊತ್ತಲ್ಲಿ ಮಾತ್ರ ತಿನ್ನೋಕೆ ತುಂಬ ಚೆನ್ನಾಗುತ್ತೆ. ಹಾಗೆ ತಂಪು ಹೊತ್ತಲ್ಲಿ, ಥಂಡಿಯಲ್ಲಿ ಮಳೆಗಾಲದಲ್ಲಿ ತಿನ್ನೋಕ್ಕಾಗಲ್ಲ ಫ್ರೆಂಡ್ಸ್ ಇವೆಲ್ಲ. ನೋಡಿ ರೆಡಿ ಆದವು ನಮ್ಮ. ನಾವಂತೂ ಜಾಸ್ತಿ ಮಾಡಿಲ್ಲ ಫ್ರೆಂಡ್ಸ್, ನಾವು ಇರೋದೇ 3 ಜನ, ಅದಕ್ಕೆ ನಾನು ಸ್ವಲ್ಪ ಮಾಡ್ಕೊಂಡಿದ್ದೀನಿ. ನೀವು ಜಾಸ್ತಿ ಜನ ಇದ್ದರೆ ಜಾಸ್ತಿ ಮಾಡ್ಕೊಳ್ಳಿ. ನೋಡಿರಿ ಫ್ರೆಂಡ್ಸ್, ನಮ್ಮ ಉಂಡೆ ರೆಡಿ ಆದವು. ನೋಡಿರಿ ಎಷ್ಟು ಚೆನ್ನಾಗಿದ್ದಾವೆ, ತಿನ್ನೋಕೆ ತುಂಬ ಸೂಪರ್ ಆಗ್ತವೆ ಫ್ರೆಂಡ್ಸ್. ಇದು ನೋಡಿ ಹೇಗಿದ್ದಾವೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನಮ್ಮ ಮೊಸರು ಬುತ್ತಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೂ ನೀವು ಕೂಡ ಹೇಗೆ ಮಾಡಿ ಫ್ರೆಂಡ್ಸ್. ಬಿಸಿಲು ಹೊತ್ತಲ್ಲಿ ತುಂಬ ಚೆನ್ನಾಗಿರುತ್ತೆ. ಹೇಗಾಗಿದೆ ಅಂತ ನಮಗೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ ಫ್ರೆಂಡ್, ಇದು ನಾವು ಹಲ್ಲಿಂ ಬೀನ್ಸ್ ಅಂತೀವಿ, ನಿಮ್ಮ ಭಾಷೆಯಲ್ಲಿ ಏನಂತಾರೋ ನಂಗೆ ಗೊತ್ತಿಲ್ಲ, ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಇದಕ್ಕೆ ಏನಂತಾರೆ ಅಂತ
ನನಗೆ ಹಳ್ಳಿ ಬೀಜನೂ ಏನೋ ಅಂತಾರೆ, ನನಗೆ ದ್ಯಾಸ್ ಬರ್ತಾ ಇಲ್ಲ. ನಾವು ಮಾತ್ರ ಹಲ್ಲಿನ ಬೀಜ ಅಂತೀವಿ. ಇದು ಸ್ವಲ್ಪ ನಮ್ಮ ಸಮೀರ್ ಯಾಕೋ ದ್ಯಾಸ್ ಮಾಡಿಬಿಟ್ಟಿದ್ದಾನೆ, ಇದು ನನಗೆ ಮಾಡಿಕೊಡು ಅಂತ. ಅದಕ್ಕೆ ಸ್ವಲ್ಪ ನೆನೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಒಂದು 3-4 ಗಂಟೆ ನೆನಿಬೇಕು, ಹಾಗಿದ್ರೆ ತುಂಬ ಚೆನ್ನಾಗಿ ಆಗ್ತವೆ. ಇದಕ್ಕೆ ತುಪ್ಪ ಮತ್ತು ಸಕ್ಕರೆ ಹಾಲಲ್ಲಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ತುಂಬ ಜಾಸ್ತಿ ಹಾಕೋಂಗಿಲ್ಲ, 1-2 ಸ್ಪೂನ್ ಹಾಕಿದರೆ ತುಂಬಾ ಆಗ್ತವೆ ಫ್ರೆಂಡ್ಸ್. ಹಾಗೆ 1-2 ಸ್ಪೂನಷ್ಟು ನಾನು ನೆನೆ ಹಾಕ್ತಾಯಿದ್ದೀನಿ. ಇವಾಗ ತುಂಬ ಚೆನ್ನಾಗಿ ಆಗ್ತವೆ ನೆಂದು ಕೂಡ. ಇದಕ್ಕೆ ತುಪ್ಪದಲ್ಲಿ ಹಾಲು ಹಾಕಿ ಸಕ್ಕರೆ ಹಾಕಿ ಮಾಡಿಬಿಟ್ರೆ ಅಂತೂ ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಹೆಣ್ಮಕ್ಳಿಗೆ ಸೊಂಟ ನೋವು ಯಾರಿಗಿರುತ್ತೋ ಅವರಿಗೆ ತುಂಬ ಒಳ್ಳೆ ರಾಮಬಾಣ ಫ್ರೆಂಡ್ಸ್. ಇದು ಯಾರಿಗಾದರೂ ವಯಸ್ಸಾದವರಾಗಲಿ ಎಲ್ಲರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ಚೆನ್ನಾಗಿ ನೆಂದು ಬರಲಿ ಸಂಜೆವರೆಗೂ. ನೋಡಿ ಈ ಥರ ಇರ್ತವೆ. ಇದು ಏನು ದುಬಾರಿ ಏನಲ್ಲ, ಇದು ಎಲ್ಲ ಕಿರಾಣಿ ಅಂಗಡಿಗಳಲ್ಲಿ ಸಿಗ್ತವೆ ಫ್ರೆಂಡ್ಸ್. ಇದು ನೀವು ಕೂಡ ಮಾಡಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಅಂದರೆ ಕಾಲು ನೋವು, ಸೊಂಟ ನೋವು, ಮೈಕೈ ನೋವಿಗೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ನೋಡಿ, ಇದು ತುಂಬ ಚೆನ್ನಾಗಿ ನೆನಿಬೇಕು, ಆವಾಗಲೇ ಇದು ಮಾಡಲಿಕ್ಕೆ ಸಾಧ್ಯ ಫ್ರೆಂಡ್ಸ್. ಇದು ಈಗ ನೆನೆ ಹಾಕಿ ನಾನು ಸ್ವಲ್ಪ ತಿಂಡಿ ತಿಂದು ಶಾಲೆ ಹೋಗ್ತೀನಿ ಫ್ರೆಂಡ್ಸ್. ಅಲ್ಲಿಂದ ಬಂದು ಇದನ್ನು ನಾನು ಹೇಗೆ ಮಾಡೋದು ಅಂತ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ನಾನು ಶಾಲೆಯಿಂದ ಬಂದು ಸುಮಾರು ಹೊತ್ತಾಯಿತು. ಇವಾಗ ನಾನು ಅಡುಗೆ ಎಲ್ಲ ಮಾಡಿಟ್ಟು ಹಾಗೆ ಈ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಬೆಳಗ್ಗೆ ನೆನೆಸಿಟ್ಟಿದ್ದೆ ನೋಡಿ. ಇವಾಗ ಇಷ್ಟು ಹಾಲು ಇಟ್ಟಿದ್ದೀನಿ ಫ್ರೆಂಡ್ಸ್. ಇಷ್ಟು ಹಾಲು ಸ್ವಲ್ಪ ಕುದಿ ಬರಲಿ, ಹಾಲಿನಲ್ಲೇ ಮಾಡ್ತೇನೆ ನಾನು. ನೋಡಿ ಈ ಬೀಜ ಕೂಡ ಎಷ್ಟು ಚೆನ್ನಾಗಿ ನೆಂದು ಬಂದಿದ್ದಾವೆ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಲೋಳೆ ಥರ ಆಗುತ್ತೆ ನೋಡಿ, ಈ ಥರ ಆಗುತ್ತೆ. ಇದು ಇಷ್ಟು ಹಾಲು ಸಾಕು, ಯಾಕಂದರೆ ನಮಗೆ 3 ಜನಕ್ಕೆ ಕರೆಕ್ಟ್ ಆಗುತ್ತೆ. ಇದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತೀನಿ ಅಷ್ಟೇ. ತುಂಬ ಸಕ್ಕರೆ ಏನು ಹಾಕ್ಕೊಳ್ಳೋದು ಬೇಡ, ಸ್ವಲ್ಪ ಇಷ್ಟು ಹಾಕ್ಕೊಂಡ್ರೆ ಸಾಕು ಫ್ರೆಂಡ್ಸ್. ನೋಡಿ ಇಷ್ಟು ಹಾಕ್ಕೊಂಡ್ರೆ ಸಾಕು. ತುಂಬ ಸಿಹಿ ಆದರೂ ಸರಿ ಆಗಲ್ಲ. 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತೀನಿ. ಇದು ಒಂದು ಸ್ವಲ್ಪ ಬಿಸಿಯಾಗಿ ಬರಬೇಕು ನೋಡಿ ಫ್ರೆಂಡ್ಸ್. ಆವಾಗ ಇದು ಹಾಕಿದರೆ ಅದರಲ್ಲಿ ತುಂಬ ಚೆನ್ನಾಗಿ ಸೇರುತ್ತೆ. ಇದು ತುಂಬ ಚೆನ್ನಾಗಾಗುತ್ತೆ. ಬಾಯಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ತಿನ್ನೋಕ್ಕೆ, ಕುಡಿಯೋಕ್ಕೂ ತಣ್ಣಗಾಗಿ ಮಾಡಿಕೊಂಡು ಕುಡಿಬೇಕು. ಇದು ಹಾಳು ಹೊಟ್ಟೆ ಕುಡಿದ್ರಂತೂ ತುಂಬ ಒಳ್ಳೆ ಬೆನಿಫಿಟ್ ಕೊಡುತ್ತೆ ಫ್ರೆಂಡ್ಸ್. ಇದು ಸಂಜೆ ಆಗಲಿ ಮಧ್ಯಾಹ್ನ ಆಗಲಿ ಕುಡಿಯೋದ್ರಿಂದ ಅಷ್ಟೇನು ಇದಾಗಲ್ಲ. ಇದು ಬೆಳಗ್ಗೆ ಹಾಳು ಹೊಟ್ಟೆಗೆ ಕುಡಿಬೇಕು ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಆಗಿದೆ. ಇವಾಗ ಇದಕ್ಕೆ ನಾನು ಈ ಬೀಜನ ಆ್ಯಡ್ ಮಾಡ್ಕೊಳ್ತೀನಿ ನೋಡಿ. ಇವಾಗ ಆ್ಯಡ್ ಮಾಡಿಕೊಂಡೆ. ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಫ್ರೆಂಡ್ಸ್, ಇದು ಕುಡಿಯೋಕ್ಕೆ ತುಂಬ ಚೆನ್ನಾಗಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ಇದರಲ್ಲಿ ಸಕ್ಕರೆನೂ ಕೂಡ ನೋಡಿ ಹಾಕ್ಕೊಳ್ತೀನಿ. ಸ್ವೀಟು ತುಂಬ ಆದರೂ ಸರಿ ಅನಿಸಲ್ಲ ಫ್ರೆಂಡ್ಸ್. ಅದು ತುಪ್ಪನ ಲಾಸ್ಟಿಗೆ ಹಾಕ್ಕೋಬೇಕು, ಯಾಕಂದರೆ ಹಾಲು ಒಡೆಯೋ ಚಾನ್ಸ್ ಇರುತ್ತೆ. ಇದು ಕುದ್ದಾದಮೇಲೆ ಇಳಿಸ್ಕೊಂತೀವಿ ಅನ್ನಬೇಕು. ಆವಾಗ ಸ್ವಲ್ಪ 1-2 ಸ್ಪೂನಷ್ಟು ತುಪ್ಪ ಹಾಕಿ, ನಮಗೆ ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕಿ ತಗೋಬೇಕು ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿರುತ್ತೆ, ಬಾಯಲ್ಲಿ ರುಚಿ ಇರುತ್ತೆ, ಹಾಗೂ ಕುಡಿಯೋಕ್ಕೂ ತುಂಬ ರುಚಿ ಇರುತ್ತೆ. ಈ ಬೀಜ ಅಂತೂ ಬಾಯಲ್ಲಿ ಸಿಗೋಲ್ಲ ಫ್ರೆಂಡ್ಸ್, ಹಾಗೆ ನುಂಗೋದಷ್ಟೇ ಇದು ಬೀಜ ಮಾತ್ರ. ಇದು ಹಲ್ಲಲ್ಲಿ ಜಗ್ಗಾಕೋ ಇದು ಜಿಗಿ ಹಾಕುವ ಇದು ಕಡಿಯೋಕ್ಕೆ ಅಂತಾರಲ್ಲ, ಆ ಥರ ಬರಲ್ಲ ಫ್ರೆಂಡ್ಸ್. ಇದು ಹಾಗೆ ನುಂಗ್ತಾರೆ. ಇದು ತುಂಬ ಚೆನ್ನಾಗಿರುತ್ತೆ. ಇದು ಯಾರಿಗಾದರೂ ಕೂಡ ಸೊಂಟ ನೋವು ಇರೋ, ಕಾಲು ಮೈಕೈ ನೋವು ಎಲ್ಲ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಸ್ವಲ್ಪ ಲೋ ಮೀಡಿಯಮ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂತ ನೋಡಿ. ಕುದ್ದು ಹೊರಗಡೆ ಬೀಳಕ್ಕೆ ಕೊಡಬಾರ್ದು ಫ್ರೆಂಡ್. ಇದು ಸಣ್ಣಕ್ಕೆ ಉರಿಯಲ್ಲಿ ಮಾಡ್ಕೋಬೇಕು ಲಾಸ್ಟಲ್ಲಿ. ನೋಡಿ ಈಗ ರೆಡಿ ಆಗ್ತಾ ಬಂದಿದೆ. ಇವಾಗ ನಾನು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇವಾಗ ನೋಡಿ ಇನ್ನೊಂದು
ಸ್ವಲ್ಪ ಹಾಕೋಬೇಕು, ತುಂಬ ಆದರೂ ಕೂಡ ಬಾಯಿಗೆ ಹೊಡೆದಂಗೆ ಆಗುತ್ತೆ ಫ್ರೆಂಡ್ಸ್. ಅದು ಸ್ವಲ್ಪನೇ, ಅಷ್ಟೇನು ಜಾಸ್ತಿ ಹಾಕಬಾರ್ದು. ಇಷ್ಟೇ ನೋಡಿ ಫ್ರೆಂಡ್ಸ್ ಇದ್ರದ್ದು ಹಾಕ್ಕೊಳ್ಳೋದು. ನಾವು ಜಾಸ್ತಿ ಏನು ಹಾಕ್ಕೊಳ್ಳೋ ಹಾಗಿಲ್ಲ. ಸಕ್ಕರೆ, ಸ್ವಲ್ಪ ತುಪ್ಪ, ಹಾಲಿನಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ. ಹಾಗೆ ನೀರಲ್ಲಿ ಕೂಡ ಮಾಡ್ಬೋದು. ಇದು ಹಾಲಿನಲ್ಲೇ ತುಂಬ ಚೆನ್ನಾಗಿ ರುಚಿ ಕೊಡುತ್ತೆ ಫ್ರೆಂಡ್ಸ್. ಇದು ನೋಡಿ ಈ ಥರ ಆಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಕುಡೀರಿ ಫ್ರೆಂಡ್ಸ್, ಹೇಗಿರುತ್ತೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಎಲ್ಲರ ಮನೆಯಲ್ಲೂ ಕೂಡ ಮಾಡ್ತಾರೆ ಫ್ರೆಂಡ್. ಡೆಲಿವರಿ ಆದಾಗ ಎಲ್ಲ ಮಾಡಿಕೊಡ್ತಾರೆ. ಈ ಥರ ಎಲ್ಲ ಮನೆಯಲ್ಲೂ ಮಾಡಿರ್ತಾರೆ. ನಾವು ಕೂಡ ಹೀಗೆ ಮಾಡ್ತೀವಿ ನೋಡಿ. ನೀವು ಹೇಗೆ ಮಾಡ್ತೀರಾ ಅಂತ ತಿಳಿಸಿ. ನೋಡಿ ಎಲ್ಲ ರೆಡಿಯಾಗಿದೆ. ಇದು ಸ್ವಲ್ಪ ತಣ್ಣಗಾದಮೇಲೆ ಕುಡಿಬೇಕು ಫ್ರೆಂಡ್. ತುಂಬ ಬಿಸಿ ಇರಬಾರ್ದು, ಯಾಕಂದರೆ ನಾಲಿಗೆ ಬೇಗ ಸುಡುತ್ತೆ. ಇದಕ್ಕೆ ಸ್ವಲ್ಪ ತಣ್ಣಗಾಗಬೇಕು ಆವಾಗ, ಯಾಕಂದರೆ ತುಪ್ಪ ಹಾಕಿರ್ತೇವಲ್ಲ, ನಾಲಿಗೆ ಹಾಗೆ ಸುಡೋ ಚಾನ್ಸ್ ಇರುತ್ತೆ ಬಿಸಿ ಇದ್ದರೆ. ತಣ್ಣಗಾದಮೇಲೆ ಕುಡಿಬೇಕು ನೋಡಿ ಫ್ರೆಂಡ್ಸ್. ಈ ಥರ ಆಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ತುಂಬ ಚೆನ್ನಾಗಿದೆ. ಆಯಿತು ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ ಇದು. ಈಗ ಸರ್ವ್ ಮಾಡ್ತೀನಿ. ನಾನೀಗ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟು ಸರ್ವ್ ಮಾಡ್ತೀನಿ. ನೋಡಿ ಫ್ರೆಂಡ್, ನಮ್ಮದು ರೆಡಿಯಾಗಿದೆ ನೋಡಿ. ನೋಡಿ ಈ ಥರ ಪಾಯಸದ ಥರ ಆಗುತ್ತೆ ನೋಡಿ. ಇದು ಎಷ್ಟು ಚೆನ್ನಾಗಿದೆ ಅಂತ. ಈಗ ಸರ್ವ್ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಬಿಸಿ ಇದೆ, ಇಷ್ಟೇನು ಬಿಸಿ ಇಲ್ಲ. ತುಂಬ ತಣ್ಣಗಾದರೂ ಕುಡಿಯೋಕ್ಕಾಗಲ್ಲ ಫ್ರೆಂಡ್ಸ್ ಇದು. ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿದೆ. ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ಕುಡೀರಿ, ಹೇಗಿದೆ ಅಂತ ನಂಗೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಹಾಲಲ್ಲಂತೂ ತುಂಬ ಸೂಪರಾಗಿರುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಾಗಿದೆ. ಪಾಯಸದ ಥರ ರೆಡಿಯಾಗುತ್ತೆ ಫ್ರೆಂಡ್ಸ್ ಇದು. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.